ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೊರೋನಾ ಕಾಕಿ ಟೆನ್ಷನ್, ಆರಕ್ಷಕರನ್ನ ರಕ್ಷಿಸೋದೆ ಚಾಲೆಂಜ್. ಟಾಪ್ ಕಾಪ್ಗಳು ಏನಂತಾರೆ? ಕೊರೋನಾ ಪೊಲೀಸ್ ಸ್ಟೋರಿ ಮೆಗಾ ಸ್ಪೆಷಲ್ ಕವರೇಜ್. ಕೊರೋನಾ ಅಬ್ಬರದ ನಡುವೆ ಕಾಕಿಗೆ ಧೈರ್ಯವನ್ನ ತುಂಬುವಂತ ಕೆಲಸ ಮಾಡಲಾಗ್ತಾ ಇದೆ. ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡ್ತಾ ಇದ್ದಾರೆ ಕಾಕಿ ವಾರಿಯರ್ಸ್ಗಳು, ಕೊರೋನಾ ವಾರಿಯರ್ಸ್ಗಳು. ಪೊಲೀಸರ ಬೆನ್ನತ್ತಿದೆ ಕೊರೋನಾ ಮಹಾಮಾರಿ. ಬೆಂಗಳೂರಿನಲ್ಲಿ ಇಂದು 8 ಪೊಲೀಸರಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವಂತದ್ದು. ಬೆಂಗಳೂರಲ್ಲಿ ಈವರೆಗೆ 118 ಪೊಲೀಸರಿಗೆ ಕೊರೋನಾ ಬಂದಿದೆ. 4 ಪೊಲೀಸರು ಸಾವನ್ನಪ್ಪಿದ್ದಾರೆ. 95 ಜನ ಪೊಲೀಸರ ಕೇಸ್ ಇನ್ನೂ ಕೂಡ ಸಕ್ರಿಯವಾಗಿದೆ. ಆಕ್ಟಿವ್ ಕೇಸಸ್ಗಳು. ಸಿಸಿಬಿ, ಎಸಿಬಿ, ಡಿಜಿ ಕಚೇರಿ ಸಿಬ್ಬಂದಿಗೂ ಕೂಡ ಕೊರೋನಾ ಸೋಂಕು ಬಂದಿದೆ. ನೋಡ್ತಾ ಇದ್ದೀರಾ, ಕೊರೋನಾ ಕಾಕಿ ಪಡೆಯನ್ನ ಬಿಟ್ಟಿಲ್ಲ. ಆ ವಾರಿಯರ್ಸ್ ಗಳಿಗೆ ಈಗ ರಕ್ಷಣೆ ಬೇಕಾಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈಗ ಆರ್ ಅಶೋಕ್ ಅವರು ಮಾತನಾಡ್ತಾ ಇದ್ದಾರೆ, ನೋಡೋಣ. ಮುಖ್ಯಮಂತ್ರಿಗಳು ಅವರು ಕೊಟ್ಟಂತ ಸಲಹೆಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೀರಿ. ಇನ್ನು ಮುಂದೆ ಬೆಡ್ ಅಲಾಟ್ಮೆಂಟ್ ವಿಚಾರವಾಗಿ ಕೋವಿಡ್ ಪಾಸಿಟಿವ್ ಕೇಸಸ್ ಏನಿದೆ ಅದರ ಅಲಾಟ್ಮೆಂಟ್ ಬಗ್ಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ನ್ಯೂಡಲ್ ಆಫೀಸರ್ನ ನೇಮಕ ಮಾಡುವಂಥದ್ದಕ್ಕೆ ಕ್ರಮ ತೆಗೆದುಕೊಳ್ಳೋಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ನಮಗೆ ರೋಗ ಲಕ್ಷಣ ಇಲ್ಲದೇ ಇರತಕ್ಕಂಥವರು ಕ್ವಾರಂಟೈನ್ ಮಾಡೋವಂಥದ್ದಕ್ಕೆ ಇನ್ನು ಮುಂದೆ ಬೇರೆ ಬೇರೆ ಹೋಟೆಲ್ಗಳ ಜೊತೆ ಜಾಸ್ತಿ ಆದರೆ ಕಲ್ಯಾಣ ಮಂಟಪಗಳನ್ನು, ಎಕ್ಸಿಬಿಷನ್ ಸೆಂಟರ್ಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಸರ್ಕಾರ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಅದೇ ರೀತಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಆಯುರ್ವೇದ ಔಷಧಿಗಳನ್ನು ಕೂಡ ಬಳಕೆ ಮಾಡಬೇಕು ಅನ್ನೋ ಸಲಹೆಯನ್ನು ಕೂಡ ಹಲವಾರು ಶಾಸಕರು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಸರ್ಕಾರ ಗಂಭೀರವಾಗಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಆಯುರ್ವೇದ ಔಷಧಿಯನ್ನು ಈಗಾಗಲೇ ಕೇರಳದಲ್ಲೂ ಕೂಡ ಉಪಯೋಗ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಯೂ ಇದೆ. ಅದನ್ನು ಬೆಂಗಳೂರಲ್ಲೂ ಕೂಡ ಉಪಯೋಗ ಮಾಡೋ ಮುಖಾಂತರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದಕ್ಕೆ ಮಾಡ್ಬೋದು. ಅದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋದ್ರಿಂದ ಅದನ್ನು ಉಪಯೋಗ ಮಾಡುವಂಥದ್ದಕ್ಕೆ ಸಂಜೆ ನಮ್ಮ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾ ಇದ್ದೀರಿ. ನಾನು ವಿಶ್ವನಾಥ್ ಅವರು ಆ ಸಂದರ್ಭದಲ್ಲಿ ಅದರ ಜೊತೆ ಚರ್ಚೆ ಮಾಡಿ ಅದಕ್ಕೆ ಅಂತಿಮ ತೀರ್ಮಾನವನ್ನು ನಾವು ತೆಗೆದುಕೊಟ್ಟು, ಅದರ ಜೊತೆಗೆ ಶಾಸಕರದಲ್ಲೇ ವಿನಂತಿ ಮಾಡಿದಿರಿ. ಈ ಆಸ್ಪತ್ರೆಗಳಲ್ಲಿ ಅವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಮಾಧ್ಯಮದಲ್ಲಿ ಬರ್ತಾ ಇರುವಂಥ ವರದಿಗಳ ಬಗ್ಗೆಯೂ ಕೂಡ ನಾವು ಶಾಸಕರಿಗೆ ವಿನಂತಿ ಮಾಡಿದ್ದೀರಿ. ದಯವಿಟ್ಟು ನೀವು ಆಸ್ಪತ್ರೆಗಳಿಗೆ ಭೇಟಿ ಮಾಡಿ ಅಲ್ಲಿ ಊಟ ಇರ್ಬೋದು ಅಥವಾ ಬೆಡ್ ವ್ಯವಸ್ಥೆಗಳಿರ್ಬೋದು, ಏನು ಸಮಸ್ಯೆ ಆಗಿದೆ ತಾವು ಹೋಗಿ ನಿಮ್ಮ ಏರಿಯಾದಲ್ಲಿರುವಂಥ ಹಾಸ್ಪಿಟಲ್ಗಳಲ್ಲಿ ಹೋಗಿ ಯಾವ ಬೇಕಾದರೂ ಪರಿಶೀಲನೆ ಮಾಡಬಹುದು ಮತ್ತು ಅಲ್ಲಿರ್ತಕ್ಕಂಥ ಅವ್ಯವಸ್ಥೆ ಬಗ್ಗೆ ಕೂಡಲೇ ನನ್ನ ಗಮನಕ್ಕೆ ತರುವಂಥದ್ದಕ್ಕೆ, ವಿಶ್ವನಾಥ್ ಅವರ ಗಮನಕ್ಕೆ ತರುವಂಥದ್ದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಶಾಸಕರಿಗೂ ಅದನ್ನ ವಿನಂತಿಯನ್ನ ನಾವು ಮಾಡಿದ್ವಿ. ಅದೇ ರೀತಿ ಕೇಂದ್ರ ಸರ್ಕಾರದ ಡಾಟಾ ಪ್ರತಿದಿನ ಡಾಟಾಸ್ ಕಲೆಕ್ಟ್ ಮಾಡ್ತಾರೆ. 8 ಪ್ಯಾರಾಮೀಟರ್ಸ್ ಬಗ್ಗೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕೊಟ್ಟಿದ್ದಾರೆ. ನಮ್ದೊಂದೇ ರಾಜ್ಯ ಅವರ 8 ಪ್ಯಾರಾಮೀಟರ್ಸ್ ಅನ್ನ ಪ್ರತಿದಿನ ಕೊಡ್ತಾ ಇರುವಂತಹ ಏಕೈಕ ರಾಜ್ಯ ನಮ್ಮ ಕರ್ನಾಟಕ ಮಾತ್ರ. ಬೇರೆ ಯಾವುದೇ ರಾಜ್ಯಗಳು ಆ 8 ಪ್ಯಾರಾಮೀಟರ್ಸ್ ಗಳನ್ನ ಕೊಡಕ್ಕೆ ಆಗ್ತಾ ಇಲ್ಲ. ಕೆಲವು ಕೊಟ್ಟಿದ್ದಾರೆ, ಕೆಲವು ಕೊಡ್ತಾ ಇಲ್ಲ. ನಮ್ದೊಂದೇ ರಾಜ್ಯ ಮಾತ್ರ ಪ್ಯಾರಾಮೀಟರ್ಸ್ ಗಳಿಗೆ ಈಗ ನಾವು ಕೊಡ್ತಾ ಇದ್ದೀವಿ. ಇದುವರೆಗೂ ಒಟ್ಟು ಪರಿಶೀಲನೆ ಕೋವಿಡ್ ಟೆಸ್ಟ್ ಗಳನ್ನ ಮಾಡಿರ್ತಕ್ಕಂಥದ್ದು 5,53,325 ಲಕ್ಷ ಕರ್ನಾಟಕದಲ್ಲಿ. ಬೆಂಗಳೂರಲ್ಲಿ ಇದನ್ನ ಪ್ರತಿದಿನ 4,000 ಅಪ್ರಾಕ್ಸಿಮೇಟ್ಲಿ 4,000 ಮಾಡ್ತಾ ಇದ್ದಾರೆ. ಅದನ್ನ 7,500ಕ್ಕೆ ಏರಿಸುವಂತದಕ್ಕೆ ಸೂಚನೆಯನ್ನ ನಾನು ಕೊಡ್ತೀನಿ ಅವರಿಗೆಲ್ಲ. ಇದನ್ನ ಪ್ರತಿದಿನ 7,500 ಕೋವಿಡ್ ಟೆಸ್ಟ್ಗಳನ್ನ ಮಾಡಬೇಕು ಅಂತ
ಅಂತೇಳಿ ಅವರಿಗೆ ನಾನು ಸೂಚನೆಯನ್ನ ನಾನು ಕೊಡೋನಿದ್ದೀನಿ. ಅದರಿಂದ ಇನ್ನು ಮುಂದೆ ಈ ತರದ ಬೆಡ್ ಅಲಾಟ್ಮೆಂಟ್ ಬಗ್ಗೆ ತುಷಾರ್ ಗಿರಿನಾಥ್ ಅವರಿಗೆ IAS ಅಧಿಕಾರಿಗಳು ಅವರಿಗೆ ಇನ್ಚಾರ್ಜ್ ಕೊಟ್ಟಿದ್ರಿ. ಅದಕ್ಕೋಸ್ಕರ ಸಪರೇಟ್ ಆಗಿ ತುಷಾರ್ ಗಿರಿನಾಥ್ ಅವರ ಬೆಡ್ ಅಲಾಟ್ಮೆಂಟ್ ಬಗ್ಗೆನೆ ಅವರು ತುಷಾರ್ ಗಿರಿನಾಥ್ ಅವರು ಹೆಚ್ಚು ಗಮನವನ್ನ ಅದರ ಪೂರ್ತಿ ಗಮನವನ್ನ ಅದಕ್ಕೆ ಕೊಡ್ತಾರೆ. ಯಾವುದೇ ಪೇಷಂಟು ಈಗ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥದ್ದು ನನಗೆ ತಿಳಿದಿರುವಂಥದ್ದು 24ರಿಂದ 40 ಗಂಟೆಗಳ ಕಾಲ ಅವರು ಕಾಯಬೇಕಾಗ್ತೈತೆ ಅಂತ. ಯಾಕಂದ್ರೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಪರಿಶೀಲನೆ ಮಾಡಿ ಅವರು ಪಾಸಿಟಿವ್ ಅಂದ ತಕ್ಷಣ ಅವರು ಬೇರೆ ಬೇರೆ ಕಡೆ ಫೋನ್ಗಳು ಮಾಡಿ ಅರಿಯುವಂಥದ್ದು ನಾವು ನೋಡಿದ್ವಿ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಪರಿಶೀಲನೆ ಆದರೆ ಅದಕ್ಕೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಆಗ್ತದೆ. ಸೊ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಆದಾಗ ಈ ಸಮಸ್ಯೆ ಬಂದಿದೆ. ಆ ದೃಷ್ಟಿಯಿಂದ ನಾವು ಅಧಿಕಾರಿಗಳ ಮಟ್ಟದಲ್ಲಿ ಹೇಳ್ತಾ ಇದ್ದೀವಿ, ಇನ್ನು ಮುಂದೆ ಪೇಷಂಟ್ಗೆ ತಿಳಿಸಕ್ ಮುಂಚೆ ಅವರು ಕೋವಿಡ್ ಪಾಸಿಟಿವ್ ಅಂತ ಡೈರೆಕ್ಟ್ ಪೇಷಂಟ್ಗೆ ತಿಳಿಸೋದು ಬಂದು ಅದನ್ನ ಇಮಿಡಿಯೇಟ್ ನಮ್ಮ ಸರ್ಕಾರಕ್ಕೆ ಅಧಿಕಾರಿಗೆ ಯಾರಾದ್ರೂ ನೋಡೋದು ಅವರು ತಿಳಿಸಿದ್ರೆ ನಾವು ಆ ಪೇಷಂಟ್ಗೆ ತಿಳಿಸಿ ಅವ್ರನ್ನ ಕರ್ಕೊಂಡು ಹೋಗುವಂತದಕ್ಕೆ ಈಸಿ ಆಗ್ತದೆ. ಇಲ್ಲಾಂದ್ರೆ ಅವರು ಬೀದಿಗೆ ಬಂದು ನಿಲ್ಲುವಂತ ಪರಿಸ್ಥಿತಿ ನಾವು ತೀರ್ಮಾನ ತೆಗೆದುಕೊಂಡಿರುವಂಥದ್ದು ಆದಷ್ಟು ಬೇಗ ಆದಷ್ಟು ಶೀಘ್ರವಾಗಿ ನಮ್ಮ ಅಧಿಕಾರಿಗಳು ಪಾಸಿಟಿವ್ ಅಂದ ತಕ್ಷಣ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಟೆಸ್ಟ್ ಆದ ವಿತಿನ್ 8 hours ಒಳಗಡೆ ಅವರನ್ನ ಹೋಟೆಲ್ಗಳಿಗಾದ್ರೂ ಶಿಫ್ಟ್ ಮಾಡಬೇಕು ಅಥವಾ ಸಿಂಪ್ಟಮೆಟಿಕ್ ಇದ್ರೆ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಈಗ ಆಸ್ಪತ್ರೆ ನಮ್ಮ ಯಾವುದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ಈ ತರದ ಡಿವೈಡ್ ಮಾಡಿದ್ರಿ. ಈಗ ಯಾವ ಸಿಂಪ್ಟಮ್ಸ್ ಇರೋವಂಥವ್ರು ಬೇರೆ, ಸಿಂಪ್ಟಮ್ಸ್ ಇಲ್ಲದೆ ಇರೋರನ್ನ ಹೋಟೆಲ್ಗಳಿಗೆ ಕಳಿಸ್ತಾ ಇದ್ರಿ. ಈಗ ಹಾಸ್ಪಿಟಲಲ್ಲೂ ಕೂಡ ಸುಮಾರು 120 ಬೆಡ್ಗಳು ಇನ್ನೂ ಖಾಲಿ ಇದೆ. ನಮ್ಮ ಯಾವುದು ವಿಕ್ಟೋರಿಯಾದಲ್ಲಿ ಖಾಲಿ ಇದೆ. ಅದರಿಂದ ಈಗ ಡಿವೈಡ್ ಮಾಡಿರೋದ್ರಿಂದ ನಮ್ಮಲ್ಲಿ ಈಗ ಬೆಡ್ಗಳ ಅವೈಲಬಿಲಿಟಿನೂ ಇದೆ, ಯಾವುದೇ ಬೆಡ್ ಕೊರತೆ ಏನಿಲ್ಲ. ಮುಂದಿನ ಒಂದು ತಿಂಗಳಿಗೆ ಈ ಪರ್ಸೆಂಟೇಜಲ್ಲಿ ಇವತ್ತು ಬೆಂಗಳೂರಲ್ಲಿ ಪ್ರತಿದಿನ 150, 200 ಈ ತರದ ಆವರೇಜ್ ಬರ್ತಾ ಇರೋದ್ರಿಂದ ಈ ತರದ ಸಂಖ್ಯೆ ಬಂದ್ರೆ ಎಷ್ಟಾಗ್ಬೋದು ಅಂತ ಅಂಕಿಅಂಶಗಳನ್ನ ಈಗಾಗಲೇ ಅಧಿಕಾರಿಗಳು ರೆಡಿ ಮಾಡಿದ್ದಾರೆ. ಎಷ್ಟಾಗ್ಬೋದು ಅಂತ ಒಂದು ತಿಂಗಳಲ್ಲಿ, ಆ ಒಂದು ತಿಂಗಳಲ್ಲಿ ಬರುವಂತ ಪಾಸಿಟಿವ್ ಕೇಸುಗಳನ್ನ ಯಾವ ರೀತಿ ಹಾಸ್ಪಿಟಲೈಸ್ ಮಾಡಬೇಕು, ಎಷ್ಟು ಬೆಡ್ ಬೇಕಾಗ್ಬೋದು, ಆ ಬೆಡ್ ವ್ಯವಸ್ಥೆನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಒಂದು ನೀಲಿ ನಕ್ಷೆಯನ್ನ ಈಗಾಗಲೇ ತಯಾರು ಮಾಡಿ ಇಟ್ಕೊಂಡಿದ್ರಿ. ಅದಕ್ಕೆ ಸಭೆಗಳನ್ನ ಮಾಡ್ತಾ ಇದ್ರಿ. ನನಗನ್ಸುತ್ತೆ ಇನ್ನೊಂದು 4-5 ದಿನಗಳಲ್ಲಿ ಇದಕ್ಕೆಲ್ಲ ಪೂರ್ಣ ಒಂದು ಚಿತ್ರಣ ಬರ್ತೈತೆ. ಎಲ್ಲಿ ಬೆಡ್ ಅವೈಲಬಿಲಿಟಿ ಇದೆ, ಯಾರು ಎಲ್ಲಿಗೆ ಹೋಗ್ಬೇಕು ಅನ್ನೋದರ ಒಂದು ನೀಲಿ ನಕ್ಷೆಯನ್ನು ಕೂಡ ನಾವು ಶೀಘ್ರವಾಗಿ ಅದಕ್ಕೆ ತಯಾರು ಮಾಡುವಂಥದ್ದಕ್ಕೆ ಈಗಾಗಲೇ ಯೋಚನೆಯನ್ನ ನಾವು ಮಾಡಿದಿರಿ. ವಾರದೊಳಗಡೆ 7,300 ಅಡಿಷನಲ್ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಬೆಡ್. ಇನ್ನೊಂದು ವಾರದೊಳಗಡೆ ಸುಮಾರು 7,300 ಬೆಡ್ಗಳು ಕೋವಿಡ್ ಸಂಬಂಧಪಟ್ಟಂತೆ ಕ್ರಿಯೇಟ್ ಮಾಡುವಂಥದ್ದಕ್ಕೆ ಕೋವಿಡ್ ಕೇರ್ ಸೆಂಟರ್ ಇದರ ಬಗ್ಗೆ ವಿತಿನ್ ಎ ವೀಕ್, ಒಂದು ವಾರದೊಳಗಡೆ ಇಷ್ಟು ಬೆಡ್ಗಳನ್ನ ರೆಡಿ ಮಾಡ್ತೀರಿ. ನಮ್ಗೆ ಅವಶ್ಯಕತೆ ಏನಿದೆ ಅದಕ್ಕಿಂತ ಸ್ವಲ್ಪ 15-20% ಎಕ್ಸ್ಟ್ರಾ ಬೆಡ್ಗಳನ್ನ ರೆಡಿ ಮಾಡುವಂಥದ್ದಕ್ಕೆ ಈಗಾಗಲೇ ನಾನು ತಿಳಿಸಿದ್ದೀನಿ. ಅದರಿಂದ ನಾನು ರಾಜ್ಯದ ಜನತೆಗೆ, ಬೆಂಗಳೂರು ಜನತೆಗೆ ವಿನಂತಿ ಮಾಡ್ತಾ ಇದ್ದೀನಿ, ಯಾರು ಪ್ಯಾನಿಕ್ ಆಗೋದು ಬೇಡ. ಈ ವೈರಸ್ ಏನು ಬಂದಿದೆ ಇದ್ರ ಜೊತೆನೇ ನಾವು ಬದುಕಬೇಕಾಗಿದೆ. ಇಡೀ ಪ್ರಪಂಚನೇ ಹಾಗೆ ಬದುಕ್ತಾ ಇದೆ. ಆ ದೃಷ್ಟಿಯಿಂದ ಯಾರು ಕೂಡ ಕೋವಿಡ್ ಪಾಸಿಟಿವ್ ಅಂದ ತಕ್ಷಣ ಅವ್ರನ್ನ ವಿಲನ್ ಮಾಡಕ್ ಹೋಗಬೇಡಿ. ನಿಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ಕೊಂತೀನಿ ಎಲ್ಲ ರಾಜ್ಯದ ಜನತೆಗೆ, ಕೋವಿಡ್ ಪಾಸಿಟಿವ್ ಅಂದ ತಕ್ಷಣ ಅವ್ರ ಪಕ್ಕದ ಮನೆಯವರು, ಅವರ ಎದುರು ಮನೆಯವರು ಅಥವಾ ಫ್ಲಾಟ್ಗಳಲ್ಲಿರುವಂಥವ್ರು ಅವ್ರನ್ನ ವಿಲನ್ ರೀತಿ ನೋಡುವಂಥದ್ದು ತಪ್ಪದು, ಮಾಡಬಾರ್ದು. ಅದು ಒಂದು ಕಾಯಿಲೆ, ಅದು ಒಂದು ವೈರಸ್ ಅಷ್ಟೇ. ನಿಮ್ಮ ಮುಂಜಾಗ್ರತೆ ಏನಿದೆ ಅದನ್ನ ನೀವು ತೆಗೆದುಕೊಳ್ಳಿ. ಡಿಸ್ಟೆನ್ಸ್ ಮೇಂಟೈನ್ ಇರ್ಬೋದು, ಮಾಸ್ಕ್ ಹಾಕೊಂಡಿರುವಂಥದ್ದು ಇರ್ಬೋದು, ಇದನ್ನ ನೀವು ಪರಿಪೂರ್ಣ ಪಾಲನೆ ಮಾಡಿ. ಯಾರು ಪೇಷಂಟ್ ಇದ್ದಾರೆ ಅವ್ರಿಗೆ ಯಾರು ಟಾರ್ಚರ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಟಾರ್ಚರ್ ಮಾಡಬಾರ್ದು. ಅದನ್ನ ವಿನಂತಿಯನ್ನ ನಾನು ರಾಜ್ಯದ ಪರವಾಗಿ ನಾನು ಬೆಂಗಳೂರು ಮತ್ತು ಕರ್ನಾಟಕದ ಜನತೆಗೆ ವಿನಂತಿ ಮಾಡ್ತಾ ಇದ್ದೀನಿ. ಈ ತರದ ಹಲವಾರು ಆರ್ಟಿಕಲ್ಗಳು ಮಾಧ್ಯಮದಲ್ಲಿ ಬಂದಿದೆ. ಆ ದೃಷ್ಟಿಯಿಂದ ಮುಂದೆ ಅವರನ್ನ ಯಾವುದೇ ಕಾರಣಕ್ಕೂ ಆ ಒಂದು ದೃಷ್ಟಿಕೋನದಲ್ಲಿ ನೋಡಬಾರ್ದು. ಕೊನೆಯದಾಗಿ ಮಾಧ್ಯಮದಲ್ಲಿ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬರ್ತಾ ಇರೋದು ಲಾಕ್ಡೌನ್ ಇದೆ ಇಲ್ಲ ಈ ಥರದ್ದು. ದಯವಿಟ್ಟು ಅದಕ್ಕೆ ಇವತ್ತು ಅಂತ್ಯ ಆಡಬೇಡಿ. ನೋ ಲಾಕ್ ಡೌನ್.
ನೋ ಲಾಕ್ ಡೌನ್, ನೋ ಲಾಕ್ ಡೌನ್. ಇವತ್ತು ಅಂತ್ಯವನ್ನು ಆಡಿ. ಸರ್ಕಾರ ಆ ಮೂಡಲ್ಲಿ ಇಲ್ಲ, ಸರ್ಕಾರ ಮಾಡುವುದು ಇಲ್ಲ. ಕೋವಿಡ್ ಜೊತೆಗೇನೆ ಅಭಿವೃದ್ಧಿ ಕಾರ್ಯ ಹೋಗಬೇಕು ಅನ್ನೋದು ಸರ್ಕಾರದ ಸ್ಪಷ್ಟ ನಿಲುವು. ಯಾಕಂದ್ರೆ ಇದಕ್ಕೆ ಅಂತ್ಯ ಯಾವತ್ತು ಏನು ಗೊತ್ತಾಗ್ತಾ ಇರೋದ್ರಿಂದ ನಾವು ಇದನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೋಗ್ತೀರಿ. ಅದಕ್ಕೋಸ್ಕರ ಎಲ್ಲೆಲ್ಲಿ ಈ ಥರದ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಲ್ಲಿ ಸೀಲ್ ಡೌನ್ ಮಾಡ್ತೀರಿ. ನಮ್ಮ MLAಗಳು ಎಲ್ಲ ಸಲಹೆ ಕೊಟ್ಟಿರೋದು ಆ ಮನೆ ಮಾತ್ರ ಸೀಲ್ ಡೌನ್ ಅಲ್ಲ, ಪಕ್ಕದ ಮನೆ ಅಲ್ಲ, ಇಡೀ ರೋಡನ್ನು ಮಾಡಬೇಕು, ಪಕ್ಕದ ರೋಡನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದು ನ್ಯಾಯಯುತವಾಗಿದೆ ಅಂತ ನನಗೆ ಅನಿಸಿದೆ. ಆ ದೃಷ್ಟಿಯಿಂದ ಇನ್ನಷ್ಟು ಏರಿಯಾನ ಜಾಸ್ತಿ ಮಾಡುವಂಥದ್ದಕ್ಕೆ ನಾನು ಕ್ರಮ ತೆಗೆದುಕೊಳ್ತೀನಿ ಸಂಜೆ ಮುಖ್ಯಮಂತ್ರಿ ಜೊತೆ. ಅದೇ ರೀತಿ ಕಾರ್ಪೊರೇಷನ್ನಲ್ಲಿ ಪ್ರತಿ ವಾರ್ಡ್ಗೆ 25 ಲಕ್ಷ ರೂಪಾಯಿ ಹಣವನ್ನು ಕೋವಿಡ್ಗೋಸ್ಕರ ಮೀಸಲಿಟ್ಟಿದ್ದೀರಿ. ಎಲ್ಲೆಲ್ಲಿ ಈ ಥರ ಸೀಲ್ ಡೌನ್ ಆಗ್ತೈತೋ ಆ ಏರಿಯಾದಲ್ಲಿ ಅವ್ರಿಗೆ ಫುಡ್ ಇರ್ಬೋದು, ಮೆಡಿಕಲ್ ಫೆಸಿಲಿಟಿ ಇರ್ಬೋದು, ಏನಾದರೂ ಅವ್ರಿಗೆ ಅವಶ್ಯಕತೆ ಇದನ್ನು ಯೂಸ್ ಮಾಡೋವಂಥದ್ದಕ್ಕೆ ಇವತ್ತು ಅನುಮತಿಯನ್ನು ಕೊಡುವಂಥದ್ದಕ್ಕೆ ನಾನು ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ಹೇಳ್ತೀನಿ. ನಾನು ಅನುಮತಿಯನ್ನು ಲೋಕಲ್ ಲೆವೆಲಲ್ಲಿ ಅನುಮತಿಯನ್ನು ಕೊಟ್ಟು ಆ ಭಾಗದಲ್ಲಿರುವಂಥವ್ರಿಗೆ ಯಾವುದೇ ರೀತಿ ಜೀವನ ನಡೆಸುವಂಥದ್ದಕ್ಕೆ, ದೈನಂದಿನ ಚಟುವಟಿಕೆ ನಡೆಸೋದಕ್ಕೆ ತೊಂದರೆ ಆಗಬಾರ್ದು. ಪ್ರತಿಯೊಂದು ಸರ್ಕಾರದಿಂದ ಬರಬೇಕು ಅನ್ನೋದು ಬೇಡ. ವಾರ್ಡ್ ಮಟ್ಟದಲ್ಲೇ ಅದನ್ನು ತೀರ್ಮಾನ ತೆಗೆದುಕೊಂಡು ವಾರ್ಡ್ ಮಟ್ಟದಲ್ಲೇ ಅದರ ವಿತರಣೆ ಎಲ್ಲವನ್ನ ಮಾಡಬೇಕು. ಅದು ಯಾವುದೇ ಕಾರ್ಪೊರೇಟರ್ ಫಂಡ್ ಅಲ್ಲ. ಅದು ನಾವು MLAಗಳಿಗೆ ಕಾರ್ಪೊರೇಟರ್ಗೆ ಸಂಬಂಧ ವಾರ್ಡ್ಗೋಸ್ಕರ ಇಟ್ಟಿರೋದು. ಅದರ ಮೇಲೆ MLA ಅವರು ಇರ್ಬೋದು, MP ಅವರು ಇರ್ಬೋದು, ಕಾರ್ಪೊರೇಟರ್ ಅವರೆಲ್ಲ ಸೇರಿ ತೀರ್ಮಾನ ತೆಗೆದುಕೊಂಡು ಹಣವನ್ನು ಸದುಪಯೋಗ ಪಡಿಸಬೇಕು ಅಂತ ನಾವು ಹೇಳ್ತಾ ಇದ್ದೀರಿ. ಬಹಳ ಪ್ರಮುಖವಾಗಿ ಜೀವ ಮತ್ತು ಜೀವನ, ಜೀವ ಮತ್ತು ಜೀವನ ಈ ಎರಡೂ ಬಹಳ ಮುಖ್ಯ. ಅದರಿಂದ ಜೀವನೂ ಉಳಿಬೇಕು, ಜೀವನನೂ ನಡಿಬೇಕು. ಅದ್ರ ಬಗ್ಗೆ ಜನಗಳಿಗೆ ಒಂದು ಮಾಹಿತಿ ಇರಲಿ. ಆ ದೃಷ್ಟಿಯಲ್ಲೇ ಇವೆಲ್ಲವನ್ನ ತಾವೆಲ್ಲರೂ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಮಾಧ್ಯಮದ ಜೊತೆನೂ ಕೂಡ ನಾನು ಮಾಧ್ಯಮದ ಪ್ರಮುಖರ ಜೊತೆನೂ ಕೂಡ ಮುಂದಿನ ದಿನದಲ್ಲಿ ಮಾತಾಡ್ತೀನಿ. ವಿಶೇಷವಾಗಿ ಕೋವಿಡ್ ಸಂಬಂಧಪಟ್ಟಂತ ಹಲವಾರು ತಜ್ಞರು, ಅಂದರೆ ಕೋವಿಡ್ ಕಾಯಿಲೆಗೆ ಸಂಬಂಧಪಟ್ಟಂತ, ಕೋವಿಡ್ ವೈರಸ್ಗೆ ಸಂಬಂಧಪಟ್ಟಂತ ಪರಿಪೂರ್ಣವಾದಂಥ ಮಾಹಿತಿಗಳು, ಹೇಗೆ ಆ ವೈರಸ್ ಬರುತ್ತೆ, ಹರಡುತ್ತೆ, ಅದು ಎಲ್ಲಿಗೆ ಅಂತ್ಯ ಆಗುತ್ತೆ, ಅದಕ್ಕೆ ಎಲ್ಲಿವರೆಗೂ ಶಕ್ತಿ ಇರುತ್ತೆ, ಇದ್ರ ಬಗ್ಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದಕ್ಕೂ ನಾನು ತಜ್ಞರನ್ನ ಒಂದ್ಸರಿ ಮಾಧ್ಯಮದ ಸ್ನೇಹಿತರ ಜೊತೆ ಭೇಟಿ ಮಾಡಿಸಿ 1-2 ಗಂಟೆಗಳ ಸಂವಾದ ಆದರೆ ಅದು ಪೂರ್ತಿ ಮಾಹಿತಿ ನಿಮಗೂ ಬರುತ್ತೆ. ಆದ್ದರಿಂದ ದಯವಿಟ್ಟು ಮಾಧ್ಯಮದ ಸ್ನೇಹಿತರು ಕೂಡ ಜೀವ ಮತ್ತು ಜೀವನದ ಪ್ರಶ್ನೆಯನ್ನ ಮುಂದೆ ಇಟ್ಟುಕೊಂಡು ಜನಗಳಿಗೆ ಒಳ್ಳೆಯ ಮಾಹಿತಿ ಕೊಡುವಂಥದ್ರ ಜೊತೆಗೆ ಪಾಸಿಟಿವ್ ಆಗಿ ಅವ್ರ ಜೊತೆ ನಾವೆಲ್ಲರೂ ಇದ್ದೀರಿ, ಸರ್ಕಾರ, ಮಾಧ್ಯಮ ಎಲ್ಲರೂ ಕೂಡ ಜನರ ಒಂದು ಜೊತೆ ಇದ್ದೀರಿ ಅನ್ನೋ ಒಂದು ಸಂದೇಶವನ್ನು ನಾವು ಕೊಡಬೇಕಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಮಾಧ್ಯಮಕ್ಕೂ ಕೂಡ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಇದೆ. ನಾವಿಬ್ಬರೂ ಸೇರಿ ಈ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಜನಗಳ ಪರವಾಗಿ, ಜನರ ಧ್ವನಿಯಾಗಿ ನಿಲ್ಲುವಂಥದ್ದಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂತ ನನ್ನ ಪ್ರಾಮಾಣಿಕ, ಕಳಕಳಿಯ, ವಿನಮ್ರ ವಿನಂತಿ. ಸಾರ್ ಅಶೋಕ್ ಅವರು ಸ್ಪಷ್ಟಪಡಿಸಿದ್ರು, ನೋ ಲಾಕ್ ಡೌನ್, ನೋ ಲಾಕ್ ಡೌನ್, ನೋ ಲಾಕ್ ಡೌನ್, ಯಾವುದೇ ಕಾರಣಕ್ಕೂ ಲಾಕ್ ಡೌನ್ ಅನ್ನ ಮಾಡೋದಿಲ್ಲ. ಸೋಂಕಿತರು ಪತ್ತೆಯಾದಂತ ಪ್ರದೇಶಗಳನ್ನ ಸೀಲ್ ಡೌನ್ ಮಾಡ್ತೀವಿ ಅಷ್ಟೇ ಅಂತ ಸ್ಪಷ್ಟಪಡಿಸಿದ್ದಾರೆ. ಆರ್ ಅಶೋಕ್ ಅವರು ಕೋವಿಡ್ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ. ಈಗಷ್ಟೇ ಮಾತನಾಡುವಂತ ಸಂದರ್ಭದಲ್ಲಿ ನೀವು ಕೂಡ ಕೇಳ್ತಾ ಇದ್ರಿ, ನೋ ಲಾಕ್ ಡೌನ್ ಅನ್ನೋದನ್ನ ಹೇಳಿದ್ದಾರೆ. ಜೀವ ಮತ್ತೆ ಜೀವನ ಎರಡೂ ಕೂಡ ಮುಖ್ಯವಾಗಿರುವಂತ ಹಿನ್ನೆಲೆಯಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನ ಈ ಒಂದು ಸೋಂಕಿನ ಜೊತೆಯಲ್ಲೇ ಮಾಡಬೇಕಾಗಿದೆ. ಸೋಂಕನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡುತ್ತೆ ಸರ್ಕಾರ. ಯಾವುದೇ ರೀತಿಯಾದಂತಹ ಭಯ ಬೇಡ ಅನ್ನೋದನ್ನ ಆರ್ ಅಶೋಕ್ ಅವರು ಮಾತನಾಡ್ತಾ ಹೇಳ್ತಾ ಇದ್ದಾರೆ.